ರುದ್ರ ತುಂಬಾನೇ ಸರ್ಪ್ರೈಸ್ ಆಗಿ ಅವಳನ್ನ ನೋಡ್ತಾ ಅಂದ. ಇವಾಗ ಸಡನ್ ಆಗಿ ಅವಳ ಬಗ್ಗೆ ಯಾಕೆ ಕೇಳ್ತಿದ್ಯಾ ಹಾರ್ಟ್ ಬೀಟ್ ಅಂದ. ಆದಿರ ಹೆಡ್ ಶೇಕ್ ಮಾಡಿ, ಅದೇನು ಅಷ್ಟೊಂದು ಸ್ಪೆಷಲ್ ಮ್ಯಾಟರ್ ಅಲ್ಲ ರಾಜವಂಶಿ ಸರ್. ಆದ್ರೆ ನಾನ್ ನಿಮ್ಮಿಬ್ರು ಜೊತೆನೂ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇಟ್ಸ್ ಓಕೆ, ಆ ಮ್ಯಾಟರ್ನ ಇವಾಗ ಇಲ್ಲೇ ಬಿಟ್ಬಿಡೋಣ. ನಾನು ಅವಳ ಜೊತೆ ಬೇರೆ ಟೈಮ್ನಲ್ಲಿ ಮಾತಾಡ್ತೀನಿ. ಫಸ್ಟು ನಾನ್ ನಿಮ್ ಜೊತೆನೆ ಮಾತಾಡ್ಬೇಕು ಅಂದ್ಲು. ರುದ್ರ ಸೈಲೆಂಟ್ ಆಗಿ ಅವಳನ್ನೇ ನೋಡ್ತಾ ಇದ್ದ. ಆದಿರ ತನ್ನ ಅಂಡ್ ಈಶಾ ಇಬ್ರು ಜೊತೆನೂ ಒಟ್ಟಿಗೆ ಮಾತಾಡ್ಬೇಕು ಅಂತ ಯಾಕೆ ಥಿಂಕ್ ಮಾಡ್ತಿದ್ದಾಳೆ ಅಂತ ಅವನಿಗೆ ಪೂರ್ತಿ ಕನ್ಫ್ಯೂಸ್ ಆಗ್ತಿತ್ತು. ಆದಿರ ಇವಾಗ ತುಂಬಾನೇ ಸೀರಿಯಸ್ ಆಗಿ, ನಿಮ್ಗೊಂದು ವಿಷಯ ಗೊತ್ತಾ ರಾಜವಂಶಿ ಸರ್, ನಾನು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗುವಾಗ ನನ್ನ ಮೈಂಡ್ನಲ್ಲಿ ಒಂದು ಬಿಗ್ ಕ್ವೆಶನ್ ಕಂಟಿನ್ಯೂಸ್ ಆಗಿ ಓಡ್ತಾನೆ ಇತ್ತು. ನಾನು ಅವಾಗ ಯೋಚನೆ ಮಾಡ್ತಿದ್ದೆ, ಒಂದು ವೇಳೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಪ್ರಶ್ನೆ ಹೀಗೇನೆ ಮುಚ್ಚ ಹೋಗ್ಬಾರ್ದು, ನಾನು ಇದಕ್ಕೆ ಪಕ್ಕ ಆನ್ಸರ್ ಪಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅಂಡ್ ಈ ಕ್ವೆಶನ್ಗೆ ಆನ್ಸರ್ ಜಸ್ಟ್ ನಿಮ್ ಕಡೆಯಿಂದ ಮಾತ್ರ ಸಿಗೋಕ್ ಸಾಧ್ಯ ಅಂದ್ಲು. ಇದು ರುದ್ರನ್ಗೆ ಇನ್ನೂ ಜಾಸ್ತಿ ಸರ್ಪ್ರೈಸ್ ಕೊಡ್ತು. ಅವನು ತುಂಬಾನೇ ಕ್ಯೂರಿಯಾಸಿಟಿಯಿಂದ, ಅಂತ ಯಾವ ಪ್ರಶ್ನೆ ನಿನ್ನನ್ನ ಇಷ್ಟೊಂದು ಕಾಡ್ತಿದೆ ಹಾರ್ಟ್ ಬೀಟ್ ಅಂದ. ಆದಿರ ತುಂಬಾನೇ ಇನ್ನೋಸೆಂಟ್ ಆಗಿ, ಅದೇ ರಾಜವಂಶಿ ಸರ್, ಈ ರಾಜವಂಶಿ ಮ್ಯಾನ್ಷನ್ನ ಇಡೀ ಪ್ರಾಪರ್ಟಿ ಆಲ್ರೆಡಿ ನನ್ನ ಹೆಸರಲ್ಲೇ ಇರುವಾಗ ಆ ಈಶಾ ನಿಮ್ಮಿಂದ ಯಾವ ಆಸ್ತಿ ಪೇಪರ್ಸ್ಗೆ ಸೈನ್ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲು. ಸರಿ, ಆ ಡಿವೋರ್ಸ್ ಡಾಕ್ಯುಮೆಂಟ್ಸ್ಗೆ ನಿಮ್ಮ ಅಂಡ್ ನನ್ನ ಇಬ್ರು ಸೈನು ಬೇಕು ಅಂತ ಒಪ್ಕೋತೀನಿ. ಆದ್ರೆ ಆಸ್ತಿ, ಆ ಆಸ್ತಿ ಪತ್ರಗಳಿಗೆ ನೀವು ಹೇಗ್ ತಾನೇ ಸೈನ್ ಮಾಡೋಕ್ ಸಾಧ್ಯ ಹೇಳಿ? ಆ ಲೀಗಲ್ ಪ್ರಾಪರ್ಟಿ ಇವಾಗ ಕಂಪ್ಲೀಟ್ ಆಗಿ ನನ್ನ ಹೆಸರಲ್ಲೇ ಇದೆಯಲ್ಲ ಮಿಸ್ಟರ್ ರಾಜವಂಶಿ. ಅಥವಾ ನೀವು ಅದನ್ನ ಅವಾಗಲೇ ಸೀಕ್ರೆಟ್ ಆಗಿ ನಿಮ್ಮ ಹೆಸರಿಗೆ ವಾಪಸ್ ಚೇಂಜ್ ಮಾಡ್ಕೊಂಡಿದ್ದೀರಾ? ನೀವೇನಾದ್ರೂ ನನ್ನನ್ನು ಫೂಲ್ ಮಾಡ್ತಿದ್ದೀರಾ ಹೇಗೆ ಅಂದ್ಲು. ರುದ್ರ ಅವಳು ಆಡಿದ ಆ ಇಂಟೆಲಿಜೆಂಟ್ ಮಾತು ಕೇಳಿ ಕಂಪ್ಲೀಟ್ ಆಗಿ ಶಾಕ್ ಆದ. ತಾನು ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ಆ ಕ್ರಿಟಿಕಲ್ ಟೈಮ್ನಲ್ಲಿ ಇಷ್ಟೊಂದು ಹೇಗೆ ಬ್ಲೈಂಡ್ ಆಗಿದ್ದೆ ಅಂತ ಅವನಿಗೆ ನಂಬೋಕೆ ಆಗ್ತಿರ್ಲಿಲ್ಲ. ಅಥವಾ ಬಹುಶಃ ಅವನು ದಡ್ಡ ಇರಲಿಲ್ಲ ನಿಜ, ಆದ್ರೆ ಆವಾಗ ಮಗಳು ಪ್ರಾಣ ಉಳಿಸ್ಬೇಕು ಅನ್ನೋ ಆ ಅರ್ಜೆಂಟ್ ಸಿಚುವೇಶನ್ ಅವನ ಮೈಂಡ್ ವರ್ಕ್ ಮಾಡೋಕೆ ಬಿಟ್ಟಿರ್ಲಿಲ್ಲ. ಆದಿರ ಹೇಳಿದ್ದು ನೂರಕ್ಕೆ ನೂರು ಕರೆಕ್ಟ್ ಆಗಿತ್ತು. ಇಡೀ ಆಸ್ತಿ ಆವಾಗಲೇ ಆದಿರ ಹೆಸರಲ್ಲೇ ರಿಜಿಸ್ಟರ್ ಆಗಿತ್ತು. ಹಾಗಿರ್ಬೇಕಾದ್ರೆ ತಾನು ಈಶಾಗೆ ಸೈನ್ ಹಾಕೊಟ್ಟಿದ್ರು ಅಲ್ಲಿಂದ ಅವಳಿಗೆ ಒಂದು ಪೈಸಾನು ಸಿಗ್ತಿರ್ಲಿಲ್ಲ. ಅವನ ಆ ಡಲ್ ಫೇಸ್ ನೋಡಿದ ತಕ್ಷಣ ಆದಿರ ಮತ್ತೆ ಕಿಚಾಯಿಸ್ತಾ, ಒಂದ್ ಕೆಲ್ಸ ಮಾಡಿ ರಾಜವಂಶಿ ಸರ್, ಇವಾಗ್ಲೇ ರಾಜವಂಶಿ ಇಂಡಸ್ಟ್ರೀಸ್ನ ಹೊಸ ಸಿಇಒ ಚೇರ್ಗೆ ನನ್ನ ಹೆಸರನ್ನ ಹೊಸ ನೇಮ್ ಪ್ಲೇಟ್ ರೆಡಿ ಮಾಡಿಸ್ಬಿಡಿ ಅಂದ್ಲು. ರುದ್ರ ಇಂಟೆನ್ಸ್ ಆಗಿ ಅವಳನ್ನೇ ನೋಡ್ತಾ ಇದ್ದ. ಆದಿರ ತಕ್ಷಣ ಕಂಟಿನ್ಯೂ ಮಾಡಿದ್ಲು, ನಾನು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಕಂಪ್ಲೀಟ್ ಆಗಿ ಕ್ಯೂರ್ ಆದ್ಮೇಲೆ ನೀವು ಆಫೀಸ್ ಬಿಟ್ಟು ಮನೇಲೇ ಇದ್ದು ಅಡುಗೆ ಮನೆ ನೋಡ್ಕೋಬೇಕಾಗುತ್ತೆ ಮಿಸ್ಟರ್ ರಾಜವಂಶಿ. ಇನ್ಮೇಲೆ ಇಡೀ ಬಿಸ್ನೆಸ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ನೀವು ನನ್ನ ಪ್ರೀತಿಲಿ ಎಷ್ಟೊಂದು ಬಿದ್ದಿದ್ದೀರಾ ಅಂದ್ರೆ ಆ ಟೆನ್ಷನ್ ಅಲ್ಲಿ ಇಡೀ ಮೈಂಡ್ನೇ ಎಲ್ಲೋ ಬಿಟ್ಟು ಬಂದಿದ್ದೀರಾ. ನೀವು ಇಷ್ಟೊಂದು ಬ್ಲಾಂಕ್ ಮೈಂಡ್ ಇರೋ ಇಟ್ಕೊಂಡು ಆಫೀಸ್ಗೆ ಹೋದ್ರೆ ನಮ್ಮ ಕಂಪ್ನಿಗೆ ಡೆಫಿನೆಟ್ ಆಗಿ ಬಿಗ್ ಲಾಸ್ ಆಗುತ್ತೆ. ಅದನ್ನ ಬರ್ಸೋಕೆ ನನ್ನ ಕೈಯಲ್ಲಿ ಚಾನ್ಸೇ ಇಲ್ಲ. ಆಫ್ಟರ್ ಆಲ್ ನಾನು ಇಷ್ಟೊಂದು ದೊಡ್ಡ ಪ್ರಾಪರ್ಟಿಗೆ ಬಾಸ್ ಅಲ್ವಾ ಅಂದ್ಲು. ರುದ್ರ ಯಾವುದೇ ಮಾತಿಲ್ದೆ ಅವಳನ್ನೇ ಬಾಯ್ ಬಿಟ್ಟು ನೋಡ್ತಾ ಇದ್ದ. ಆದಿರ ಮನ್ಸಲ್ಲೇ ನಗ್ತಿದ್ಲು. ಆ ಈಶಾ ಅಂಡ್ ರುದ್ರ ಮಧ್ಯೆ ನಡೆದ ಆ ಇಡೀ ಕಾನ್ವರ್ಸೇಷನ್ ಕೇಳ್ದಾಗ್ನಿಂದ ಅವಳಿಗೆ ಆ ಈಶಾ ಮೇಲೆ ಸಿಕ್ಕಾಬಟ್ಟೆ ಸಿಟ್ಟಿತ್ತು. ಅದಕ್ಕೆ ಅವಳಿವಾಗ ರುದ್ರನ್ಗೆ ಇದೆಲ್ಲ ಹೇಳ್ತಿದ್ಲು. ಅದು ಕಂಪ್ಲೀಟ್ ಆಗಿ ವ್ಯಂಗ್ಯವಾಗಿತ್ತು ಅಷ್ಟೆ. ಒಂದ್ ವೇಳೆ ಆ ಈಶಾ ಏನಾದ್ರೂ ಇವಾಗ ಇಲ್ಲಿ ಎದುರುಗಡೆ ನಿಂತಿದ್ರೆ ಆದಿರ ಅವಳಿಗೆ ಇನ್ಯಾವ ರೇಂಜ್ ಇನ್ಸಲ್ಟ್ ಮಾಡ್ತಿದ್ಲು ಅಂದ್ರೆ ಅವಳು ನಾಚಿಕೆಯಿಂದ ಅಲ್ಲೇ ಮುಳುಗ್ ಹೋಗ್ತಿದ್ಲು. ರುದ್ರ ಸಡನ್ ಆಗಿ ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡ್ದ. ಅವನು ನಗ್ತಿರೋದನ್ನ ನೋಡಿ ಆದ್ಯ ತನ್ನ ಉಬ್ಬುಗಳನ್ನ ಮೇಲೆತ್ತಿ ಆಶ್ಚರ್ಯದಿಂದ ನೋಡಿದ್ಲು. ಆವಾಗ ರುದ್ರ ತಕ್ಷಣ ಕಣ್ಣೀರ್ ಒರೆಸ್ಕೊಳ್ತಾ ಅಂದ, ನಾನು ಆ ಈಶಾಗೆ ಜಸ್ಟ್ ಫೂಲ್ ಮಾಡ್ತಿದ್ದೆ ಹಾರ್ಟ್ ಬೀಟ್. ಅಂದ್ರೆ ಆ ಲೀಗಲ್ ಪ್ರಾಪರ್ಟಿ ಆಲ್ರೆಡಿ ನಿನ್ನ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ ಅಂತ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಆ ಟೈಮ್ನಲ್ಲಿ ನನಗೆ ಅವಳ ಕಡೆಯಿಂದ ಆ ಕಿಡ್ನಿ ಡೋನರ್ ಹೆಲ್ಪ್ ಅರ್ಜೆಂಟ್ ಆಗಿ ಬೇಕಿತ್ತಲ್ಲ, ಅದಕ್ಕೆ ನಾನು ಅವಳನ್ನ ನನ್ನ ಮೈಂಡ್ ಗೇಮಿಂದ ಫೂಲ್ ಮಾಡ್ತಿದ್ದೆ ಅಷ್ಟೆ ಅಂದ.
ಆದಿರಾ ಇವಾಗ ಫುಲ್ ಡೌಟ್ ಇರೋ ತರ ವಾಯ್ಸ್ ನಲ್ಲಿ ಅಂದ್ಲು. ಹೌದಾ ರಾಜವಂಶಿ ಸರ್? ರುದ್ರ ಕೂಡ ಬೇಗ ಬೇಗ ಕವರ್ ಮಾಡ್ತಾ, ಮತ್ತಿನ್ನೇನು ಹಾರ್ಟ್ ಬೀಟ್, ನಾನು ಅಷ್ಟೊಂದು ಈಸಿಯಾಗಿ ಗಿವ್ ಅಪ್ ಮಾಡ್ತೀನಾ? ನನ್ನ ಇಷ್ಟೊಂದು ದೊಡ್ಡ ಆಸ್ತಿಯನ್ನ ಆ ಚಮಕಂದ್ ಈಶಾಗೆ ಈಸಿಯಾಗಿ ಗಿಫ್ಟ್ ಕೊಡ್ತೀನಂತ ನೀನ್ ಥಿಂಕ್ ಮಾಡ್ತಿದ್ಯಾ? ನಾನು ಈ ಇಡೀ ಬಿಸ್ನೆಸ್ ಸಾಮ್ರಾಜ್ಯನ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಬಿಲ್ಡ್ ಮಾಡಿರೋದು. ಅದನ್ನ ಯಾರೋ ಒಬ್ಳಿಗೆ ಫ್ರೀಯಾಗಿ ಕೊಡೋಕ್ ಚಾನ್ಸೇ ಇಲ್ಲ ಅಂದ. ಆದಿರ ಇವಾಗ ಮೆಲ್ಲಗೆ ಮುಗುಳ್ ನಗ್ತಾ ತುಂಬಾನೇ ಪ್ರೀತಿಯಿಂದ, ಇರ್ಲಿ ಬಿಡಿ, ಅದು ಯಾರೇ ಆಗಿದ್ರು ನೀವು ಮಾತ್ರ ಯಾವತ್ತೂ ಆ ರಾಯಲ್ ರಾಜವಂಶಿ ಸರ್ಗೆ ಹಾಗೇ ಇರ್ತೀರಾ. ಒಂದ್ ವೇಳೆ ಯಾರಾದ್ರೂ ನನ್ಗೋಸ್ಕರ ಅಂಡ್ ಹೃದಿಕಾಗೋಸ್ಕರ ಪ್ರಾಪರ್ಟಿ ಬದಲು ನಿಮ್ ಲೈಫ್ನೇ ಕೇಳಿದ್ರು ಕೂಡ ನೀವ್ ಅದನ್ನ ಕೊಡೋಕೆ ಒಂದ್ ಸೆಕೆಂಡ್ ಕೂಡ ಯೋಚನೆ ಮಾಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಇನ್ನು ಈ ಆಸ್ತಿ ವಿಷಯ ಬಿಟ್ಬಿಡಿ ಅಂದ್ಲು. ಇವಾಗ ರುದ್ರ ಕೂಡ ಫುಲ್ ಸ್ಟೈಲಿಶ್ ಆಗಿ ಕಾಲರ್ ಮೇಲ್ ಮಾಡ್ತಾ ಕೇಳ್ದ, ಓಕೆ ಹಾರ್ಟ್ ಬೀಟ್, ಆದ್ರೆ ನೀನ್ ಯಾಕೆ ನನ್ ಬಗ್ಗೆ ಆ ತರ ಥಿಂಕ್ ಮಾಡ್ತೀಯಾ ಅಂದ. ಆದಿರ ಕ್ಯೂಟ್ ಆಗಿ ಸ್ಮೈಲ್ ಮಾಡ್ತಾ, ಯಾಕಂದ್ರೆ ನಾವಿಬ್ರು ನಿಮ್ಗೆ ಜಸ್ಟ್ ಇಂಪಾರ್ಟೆಂಟ್ ಮಾತ್ರ ಅಲ್ಲ ರಾಜವಂಶಿ ಸರ್, ನಾವಿಬ್ರು ನಿಮ್ ಲೈಫ್ ನ ಬಿಗ್ಗೆಸ್ಟ್ ಅವಶ್ಯಕತೆ. ಒಂದು ನಿಮ್ ಹೃದಯ ಆದ್ರೆ ಇನ್ನೊಂದು ಆ ಹೃದಯದ ರಿಯಲ್ ಹಾರ್ಟ್ ಬೀಟ್ ಅಂದ್ಲು. ಇದನ್ನ ಕೇಳಿದ ತಕ್ಷಣ ರುದ್ರನ ಫೇಸ್ ನಲ್ಲಿ ಒಂದು ಬಿಗ್ ಹ್ಯಾಪಿ ಸ್ಮೈಲ್ ಕಾಣಿಸ್ತು. ಸುಮಾರು 2 ತಿಂಗಳ ನಂತರ ರಾಜವಂಶಿ ಮ್ಯಾನ್ಷನ್ ಅಲ್ಲಿ ಎಲ್ರು ಬ್ರೇಕ್ಫಾಸ್ಟ್ ಮಾಡಕ್ಕೆ ಡೈನಿಂಗ್ ಟೇಬಲ್ ಹತ್ರ ಕೂತಿದ್ರು. ಆದಿರ ಟೇಬಲ್ ಮೇಲಿದ್ದ ಆ ಫುಡ್ ಐಟಮ್ಸ್ ನ ಒಂಥರ ವಿಚಿತ್ರವಾಗಿ ನೋಡ್ತಿದ್ಲು. ಅವಳು ಬೆಳಿಗ್ಗೆಯಿಂದ ಏನನ್ನೂ ತಿಂದಿರ್ಲಿಲ್ಲ ನಿಜ, ಆದ್ರೆ ಯಾಕೋ ಗೊತ್ತಿಲ್ಲ, ಆ ಬ್ರೇಕ್ಫಾಸ್ಟ್ ಕಣ್ಣಿಗೆ ಕಂಡ ತಕ್ಷಣ ಆ ಪ್ಲೇಟ್ ನಲ್ಲಿ ಅವಳಿಗೆ ತುಂಬಾನೇ ಇಷ್ಟ ಆಗಿರೋ ಮೆನು ಇದ್ರು ಕೂಡ ಅವಳಿಗೆ ಸ್ವಲ್ಪನೂ ತಿನ್ನೋಕೆ ಮೂಡಿರ್ಲಿಲ್ಲ. ಅದರಲ್ಲಿ ಅವಳಿಗೆ ಇಷ್ಟವಾಗದ ಒಂದೇ ಒಂದು ಐಟಮ್ ಕೂಡ ಇರ್ಲಿಲ್ಲ. ಆದ್ರೂ ಅವಳೊಂಥರ ಫೇಸ್ ಚೇಂಜ್ ಮಾಡ್ಕೊಂಡು ಮುಖ ಸಿಡುಕಿಸ್ತಿದ್ಲು. ಅಷ್ಟರಲ್ಲೇ ಸಡನ್ ಆಗಿ ಅವಳು ತನ್ನ ಸೀಟಿಂದ ಎದ್ದು ನಿಂತ್ಳು. ತಕ್ಷಣ ಬಾಯಿ ಮುಚ್ಕೊಂಡು ಅಲ್ಲೇ ಇದ್ದ ವಾಶ್ ಬೇಸಿನ್ ಕಡೆ ಫುಲ್ ಸ್ಪೀಡ್ ನಲ್ಲಿ ಓಡಿದ್ಲು. ನೆಕ್ಸ್ಟ್ ಸೆಕೆಂಡ್ ಅಲ್ಲಿದ್ದ ಫ್ಯಾಮಿಲಿ ಮೆಂಬರ್ಸ್ ಕಣ್ಗಳೆಲ್ಲ ಪೂರ್ತಿ ದೊಡ್ಡದಾದ್ವು. ಪ್ಲೇಟ್ ನಲ್ಲಿದ್ದ ಬ್ರೇಕ್ಫಾಸ್ಟ್ ನೋಡ್ತಿದ್ದ ರುದ್ರ ಫಸ್ಟ್ ಆ ಫುಡ್ ಕಡೆ ಅಂಡ್ ಆಮೇಲೆ ಓಡ್ ಹೋದ. ಆದಿರ ಕಡೆನೆ ಶಾಕ್ ಇಂದ ನೋಡ್ತಿದ್ದ. ಅವಳಿನ್ನೂ ಒಂದ್ ತುತ್ತು ಕೂಡ ತಿಂದಿಲ್ಲ. ಆಗಿರ್ಬೇಕಾದ್ರೆ ಅವಳಿಗೆ ಇವಾಗ್ಲೇ ವಾಮಿಟಿಂಗ್ ಸೆನ್ಸೇಷನ್ ಯಾಕೆ ಆಗ್ತಿದೆ ಅಂತ ಅವನಿಗೆ ಪೂರ್ತಿ ಕನ್ಫ್ಯೂಸ್ ಆಯ್ತು. ಅಜ್ಜಿ ಕೃಪಾ ರಾಜವಂಶಿ ಇವಾಗ ಮನ್ಸಲ್ಲೇ ವಿಷಯ ಅರ್ಥ ಮಾಡ್ಕೊಂಡು ನಗ್ತಾ ಅಂದ್ರು, ಏನಾಯ್ತು ರುದ್ರ, ನಿಮ್ ಮ್ಯಾರೇಜ್ ಆಗಿ ಜಸ್ಟ್ 2 ಮಂತ್ಸ್ ಅಷ್ಟೇ ಕಂಪ್ಲೀಟ್ ಆಗಿರೋದು, ಆಗ್ಲೇ ನೀವು ಅವಾಗ್ಲೇ ಮನೇಲಿ ಇಷ್ಟೊಂದು ದೊಡ್ಡ ಹರಹರ ಶಂಕರ ಗುಡ್ ನ್ಯೂಸ್ ಕ್ರಿಯೇಟ್ ಮಾಡ್ಬಿಟ್ರಾ? ನಾನು ಮತ್ತೆ ಮುತ್ತಜ್ಜಿ ಆಗೋ ಟೈಮ್ ಬಂದ ಹಾಗೆ ಕಾಣ್ತಿದೆ ಅಂದ್ರು. ಅವ್ರ ಆ ಮಾತ್ ಕೇಳಿ ರುದ್ರ ತುಂಬಾನೇ ಬ್ಲಶ್ ಮಾಡ್ತಾ ಬೇಗ ಬೇಗ ಅಂದ, "ಆ, ಬಹುಶಃ ಆ, ನೀವು ತಪ್ಪರ್ಥ ಮಾಡ್ಕೊಳ್ತಿದ್ದೀರಾ ಅಜ್ಜಿ. ಆ ತರ ಲವ್ಲಿ ಮ್ಯಾಟರ್ ಏನು ಇಲ್ಲ ಇವಾಗ. ನಿನ್ನೆ ನೈಟ್ ನನ್ನ ಹಾರ್ಟ್ ಬೀಟ್ ಎಲ್ಲೋ ಏನೋ ರಾಂಗ್ ಫುಡ್ ತಿಂದಿರ್ಬೇಕು, ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಷ್ಟೇ" ಅಂದ. ಅಷ್ಟ್ ಹೇಳ್ತಾ ಅವನು ತನ್ನ ಸೀಟಿಂದ ಎದ್ದು ಆದಿರಾ ಹತ್ರ ಓಡ್ ಬಂದು ಅವಳ ಬ್ಯಾಕ್ ಸೈಡ್ ನೀಟಾಗಿ ಮಸಾಜ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅಷ್ಟ್ರಲ್ಲೇ ಹೌಸ್ ಹೆಲ್ಪರ್ ಒಂದು ಗ್ಲಾಸ್ ವಾಟರ್ ತಂದ್ಕೊಟ್ಟ. ರುದ್ರ ಅದನ್ನ ಆದಿರಾಗೆ ಕೊಡ್ತಾ ತುಂಬಾನೇ ಕೇರಿಂಗ್ ಆಗಿ ಕೇಳ್ದ, ಆರ್ ಯು ಆಲ್ ರೈಟ್ ಹಾರ್ಟ್ ಬೀಟ್? ಇವಾಗ ಸ್ವಲ್ಪ ಓಕೆ ಅನ್ನಿಸ್ತಿದ್ಯಾ ಅಂದ. ಒಂದು ಲಾಂಗ್ ಬ್ರೆತ್ ತಗೊಳ್ತಾ ಆದಿರಾ ಅಂದ್ಲು, ನನಗ್ ಪೂರ್ತಿ ತಲೆ ಸುತ್ತಿದಾಗ ಆಗ್ತಿದೆ ರಾಜವಂಶಿ ಸರ್ ಅಂದ್ಲು. ರುದ್ರನ ಹುಬ್ಬುಗಳು ಇವಾಗ ಮತ್ತೆ ಮೇಲಕ್ಕೆ ಹೋದ್ವು ಅಂಡ್ ಅವನ ಲುಕ್ ಸಡನ್ ಆಗಿ ಅಜ್ಜಿ ಕೃಪಾ ರಾಜವಂಶಿ ಮೇಲ್ ಬಿತ್ತು. ಅಜ್ಜಿ ಇವನನ್ನ ನೋಡ್ತಾ ತುಂಬಾನೇ ಚೇಷ್ಟೆಯಾಗಿ ಸ್ಮೈಲ್ ಮಾಡ್ತಿದ್ರು. ಅವರು ತಕ್ಷಣ, ನಾನ್ ನಿನ್ಗೆ ಆವಾಗ್ಲೇ ಹೇಳಲಿಲ್ವಾ ರುದ್ರ, ಮನೇಲಿ ಬಿಗ್ ಹಗರಣ ಆಲ್ರೆಡಿ ನಡೆದು ಹೋಗಿದೆ ಅಂತ ಅಂದ್ರು. ಆದಿರಾ ಇವಾಗ ಕನ್ಫ್ಯೂಸ್ ಆಗಿ ರುದ್ರನ್ನ ನೋಡ್ತಾ ಅಂದ್ಲು, ನನ್ಗೆ ನಿಜಕ್ಕೂ ಏನು ಗೊತ್ತಾಗ್ತಿಲ್ಲ ಮಿಸ್ಟರ್ ರಾಜವಂಶಿ, ಈ ಪ್ರೆಗ್ನೆನ್ಸಿ ವಿಷಯಗಳ ಬಗ್ಗೆ ನನಗೆ ಸ್ವಲ್ಪನೂ ಐಡಿಯಾ ಇಲ್ಲ ಅಂದ್ಲು. ರುದ್ರ ತನ್ನ ಕೆಳತುಟಿಯನ್ನ ಕಚ್ಕೊಂಡು ನಾಟಿಯಾಗಿ, ಆ ಆದ್ರೆ ಒಂದ್ ವೇಳೆ ಅಜ್ಜಿ ಹೇಳಿದ್ದು ನಿಜ ಆಗಿದ್ರೆ ನಮ್ ಹನಿಮೂನ್ ಪ್ಲಾನ್ ಬಗ್ಗೆ ಏನ್ ಮಾಡೋದು ಹಾರ್ಟ್ ಬೀಟ್?
ನಾವು ಆ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೇಗೆ ಹೋಗೋಕ್ ಸಾಧ್ಯ? ನೀನ್ ಇವಾಗ ಎಲ್ಲಿಗಾದ್ರೂ ಬರೋಕೆ ನೋ ಅಂತೀಯ ಅಲ್ವಾ? ಇಲ್ಲ ಇಲ್ಲ, ಈ ಟೈಮ್ನಲ್ಲಿ ಇದಾಗೋಕ್ ಚಾನ್ಸೇ ಇಲ್ಲ ಅಂದ. ಆದಿರ ಅವನನ್ನೇ ಫಿಕ್ಸ್ ಆಗಿ ನೋಡ್ತಾ ಕೋಪದಿಂದ, ಇದೆಲ್ಲ ಇವಾಗ ಆಗ್ಬಾರ್ದು ಅಂದ್ರೆ ನಾನೇನ್ ಮಾಡ್ಲಿ ಹೇಳಿ? ರಾಜವಂಶಿ ಸರ್, ನಾನ್ ಕಂಪ್ಲೀಟ್ ಆಗಿ ಕ್ಯೂರ್ ಆದ ದಿನದಿಂದ ಒಂದ್ ದಿನಾನು ನೀವು ನನ್ನನ್ನ ಸುಮ್ನೆ ಇರೋಕ್ ಬಿಟ್ಟಿದೀರಾ ಹೇಗೆ? ನನ್ಗಿವಾಗ ಹನಿಮೂನ್ ಕ್ಯಾನ್ಸಲ್ ಆಗೋ ಟೆನ್ಷನ್ ಇಲ್ಲ. ಹೇಗಾದ್ರೂ ಮಾಡಿ ನೀವು ನನ್ನನ್ನ ಇಲ್ಲೇ ಬಿಟ್ಟು ಕಳಿಸ್ತೀರಾ ಅಂತ ಗೊತ್ತು. ಆದ್ರೆ ನನ್ಗಿವಾಗ ಲಿಟಲ್ ಹೃದಿಕಾ ಬಗ್ಗೆ ತುಂಬಾನೇ ಚಿಂತೆ ಆಗ್ತಿದೆ. ಒಂದ್ ವೇಳೆ ಹೀಗಾದ್ರೆ ಅಂತ ಹೇಳ್ತಾ ಅವಳು ಸಡನ್ ಆಗಿ ಸೈಲೆಂಟ್ ಆದ್ಲು. ರುದ್ರ ಅವಳ ಮಾತ್ ಕೇಳಿ ಪೂರ್ತಿ ಸರ್ಪ್ರೈಸ್ ಆದ. ಅವನು ತಕ್ಷಣ ಕೇಳ್ದ, ನಮ್ ಹೃದಿಕಾ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ವರಿ ಮಾಡ್ಕೋತಿದ್ಯಾ ಹಾರ್ಟ್ ಬೀಟ್? ನಮ್ಗಿವಾಗ ಸೆಕೆಂಡ್ ಚೈಲ್ಡ್ ಬಂದ್ರೆ ಅದರಿಂದ ಹೃದಿಕಾಗೆ ಎಂತ ಪ್ರಾಬ್ಲಮ್ ಆಗುತ್ತೆ ಹೇಳು ಅಂದ. ಅವನು ಇನ್ನೂ ಮಾತಾಡ್ತಾನೆ ಇದ್ದ. ಅಷ್ಟರಲ್ಲೇ ಅವನ ಮೈಂಡ್ಗೆ ಸಡನ್ ಆಗಿ ಆದಿರಾಳ ಇನ್ನರ್ ಫೀಲಿಂಗ್ ಅರ್ಥ ಆಯ್ತು. ಅವನು ಆದಿರಾಳನ್ನ ನೋಡ್ತಾ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಹಾರ್ಟ್ ಬೀಟ್? ನೀನ್ ಮನ್ಸಲ್ಲಿ ಏನೇನೋ ರಾಂಗ್ ಆಗಿ ಥಿಂಕ್ ಮಾಡ್ತಿದ್ಯಾ? ನನ್ಗಿವಾಗ ಇನ್ನೊಂದು ಪಾಪು ಬಂದ್ರೆ ಅದರಿಂದ ಹೃದಿಕಾಗೆ ಸಿಗ್ಬೇಕಾದ ಆ ಪೇರೆಂಟ್ಸ್ ಲವ್ ಅಂಡ್ ಅಟೆನ್ಷನ್ ಕಮ್ಮಿ ಆಗ್ಬಿಡುತ್ತೆ ಅಂತ ನೀನು ಯೋಚನೆ ಮಾಡ್ತಿದ್ಯಾ? ನೀನು ತುಂಬಾನೇ ಓವರ್ ಆಗಿ ಥಿಂಕ್ ಮಾಡ್ತಿದ್ಯಾ ಹಾರ್ಟ್ ಬೀಟ್ ಅಂದ. ಆದಿರಾ ಇವಾಗ ಲೈಟ್ ಆಗಿ ಸ್ಮೈಲ್ ಮಾಡಿದ್ಲು. ಅಜ್ಜಿ ಕೃಪಾ ರಾಜವಂಶಿ ತಕ್ಷಣ ಖುಷಿಯಿಂದ ಮುಂದೆ ಬಂದು ತಮ್ಮ ಕೈಯನ್ನ ಕೆಲವು ಕ್ಯಾಶ್ ನೋಟ್ಸ್ ಇಟ್ಕೊಂಡು ಆದಿರಾ ತಲೆ ಸುತ್ತಿ ದೃಷ್ಟಿ ತೆಗಿತಾ ಅಂದ್ರು, ನನ್ ಮುದ್ದಿನ ಸೊಸೆಗೆ ಇನ್ಯಾರ್ ಕೆಟ್ಟ ಕಣ್ಣು ಬೀಳದೆ ಇರ್ಲಿ. ನೀನು ನಿಜವಾಗಿಯೂ ಪ್ರೆಗ್ನೆಂಟ್ ಇದೆಯಾ ಇಲ್ವಾ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ನಿಜ. ಆದ್ರೆ ಅದನ್ನ ಇವತ್ತೇ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಕನ್ಫರ್ಮ್ ಮಾಡೋಣ ಅಂದ್ರು. ಆದ್ರೆ ನೀನು ಈ ನಿಜವಾಗಿಯೂ ಗರ್ಭಿಣಿಯಾಗಿದ್ರೆ ನನ್ಗೆ ಇಡೀ ಲೋಕದಲ್ಲೇ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಸಿಕ್ಕ ಹಾಗ ಆಗುತ್ತೆ. ಆ್ಯಂಡ್ ಈ ವಯಸ್ಸಲ್ಲಿ ನನಗಿಂತ ಒಂದು ಸೂಪರ್ ಖುಷಿ ಕೊಡ್ತಿರೋದಕ್ಕೆ ನಿನ್ಗೆ ತುಂಬಾನೇ ಥ್ಯಾಂಕ್ಸು ಕಣ್ರೋ ಅಂದ್ರು. ಅಜ್ಜಿ ಆಡಿದ ಆ ಪ್ರೀತಿಯ ಮಾತ್ ಕೇಳಿ ರುದ್ರ ಅಂಡ್ ಆದಿರಾ ಇಬ್ಬರ ಫೇಸ್ನಲ್ಲೂ ಒಂದು ಕ್ಯೂಟ್ ಸ್ಮೈಲ್ ಬಂತು. ರುದ್ರ ಅವಳ ಕಣ್ಗಳನ್ನೇ ನೋಡ್ತಾ ಅಂದ, ನಾವಿವಾಗ್ಲೇ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ಕೊಂಡು ಬರೋಣವಾ ಹಾರ್ಟ್ ಬೀಟ್ ಅಂದ. ಆದಿರಾ ಪ್ರತಿಯಾಗಿ ಏನೋ ಹೇಳೋಕ್ಕೂ ಮುಂಚೆನೆ ಅಜ್ಜಿ ಕೃಪಾ ರಾಜವಂಶಿ ಮಧ್ಯ ಬಂದು ಅಂದ್ರು, ಯಾವುದೇ ಚೆಕಪ್ಗಾದ್ರೂ ಸರಿ ಆದಿರಾ, ಆದ್ರೆ ಫಸ್ಟ್ ನೀನು ಏನಾದ್ರೂ ಲೈಟ್ ಆಗಿ ಫುಡ್ ತಿನ್ನು. ಈ ತರ ಖಾಲಿ ಹೊಟ್ಟೆಯಲ್ಲಿ ಇರೋದು ಹೆಲ್ತ್ಗೆ ಸ್ವಲ್ಪನೂ ಒಳ್ಳೆಯದಲ್ಲ ಅಂದ್ರು. ಆದಿರಾ ಇವಾಗ ವಾಮಿಟಿಂಗ್ ಆದ್ಮೇಲೆ ತನ್ನ ಬಾಡಿ ಸ್ವಲ್ಪ ಫ್ರೀ ಆಗಿದೆ ಅನ್ನೋ ಹಾಗೆ ಕ್ಯೂಟ್ ಆಗಿ ತಲೆ ಅಳ್ಳಾಡ್ಸಿದ್ಲು. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆದಿರಾಗೆ ತನ್ನ ಪಾದದ ಹತ್ರ ಏನೋ ಸಾಫ್ಟ್ ಆಗಿ ಟಚ್ ಆದಾಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಇಡೀ ದಿನ ಬೆಡ್ರೂಮ್ ನಲ್ಲಿ ಜಸ್ಟ್ ಮೊಣಕಾಲ್ಗಳ ಮೇಲೆ ತೆವಳುತ್ತಾ ಆಟ ಆಡ್ತಿದ್ದ ಪುಟ್ಟ ಹೃದಿಕ ಇವತ್ತು ಸಡನ್ ಆಗಿ ತನ್ನ ಕಾಲ್ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಮೆಲ್ಲಗೆ ನಡ್ಕೊಂಡ್ ಬಂದು ಆದಿರಾ ಹತ್ರ ಬಂದಿದ್ಲು. ಆದಿರಾ ತಕ್ಷಣ ಕೆಳಗ್ಬಾಗಿ ಅವಳನ್ನು ತುಂಬಾನೇ ಎಮೋಷನಲ್ ಆಗಿ ಎತ್ಕೊಂಡು ಕಣ್ಣೀರ್ ಹಾಕ್ತಾ ಕ್ಯೂಟ್ ಆಗಿ ಕಿಸ್ ಮಾಡಿದ್ಲು. ಅಜ್ಜಿ ಕೃಪಾ ರಾಜವಂಶಿ ಇವಾಗ ಬಿಗ್ ಸರ್ಪ್ರೈಸ್ ಇಂದ ಖುಷಿಯಾಗಿ ಅಂದ್ರು, ನೋಡುದ್ರ ಕಣೋ, ಇವಳಿಗೆ ಆವಾಗ್ಲೇ ಗೊತ್ತಾಗ್ಬಿಟ್ಟಿದೆ ತನ್ನ ಲೈಫ್ಗೆ ಇನ್ನು ಸ್ವಲ್ಪ ದಿನದಲ್ಲೇ ಒಂದು ಪುಟ್ಟ ತಂಗಿ ಇಲ್ಲ ಅಂದ್ರೆ ತಮ್ಮ ಬರ್ತಿದ್ದಾನೆ ಅಂತ. ಅದಕ್ಕೆ ಅವಳು ತುಂಬಾನೇ ಎಕ್ಸೈಟ್ ಆಗಿ ಇವತ್ತು ತನ್ನ ಕಾಲ್ ಮೇಲೆನೆ ನಡ್ಕೊಂಡ್ ಬಂದು ವಿಶ್ ಮಾಡ್ತಿದ್ದಾಳೆ ನೋಡಿ ಅಂದ್ರು. ಅಜ್ಜಿಯ ಆ ಪ್ರೀತಿಯ ಮಾತು ಕೇಳಿದ ತಕ್ಷಣ ಆದಿರಾಳಿಗೆ ತುಂಬಾನೇ ಖುಷಿ ಆಯಿತು. ಅವಳು ಜೋರಾಗಿ ನಗ್ತಾ ಪುಟ್ಟ ಹೃತಿಕನ ತನ್ನ ಎದೆಗೆ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಲು. ಅವಳಿಗೆ ಆ ಮೂಮೆಂಟ್ನಲ್ಲಿ ಜಾಸ್ತಿ ಏನು ಮಾತಾಡೋಕೆ ಆಗ್ತಿಲ್ಲ. ಯಾಕಂದ್ರೆ ಅವಳ ಮನಸ್ಸಲ್ಲಿ ಆವಾಗ ಆಗ್ತಿದ್ದ ಆ ಫೀಲಿಂಗ್ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಅದನ್ನ ಜಸ್ಟ್ ಮಾತುಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಸಾಧ್ಯನೇ ಇರಲಿಲ್ಲ. ಅವಳ ಹೊಟ್ಟೆಲಿ ಏನೋ ಒಂಥರ ಚಿಟ್ಟೆಗಳು ಹಾರಾಡಿದ ಹಾಗೆ ಆಗ್ತಿತ್ತು. ಅಂಡ್ ಅವಳು ಇವಾಗ ಮನ್ಸಾರೆ ತಾನು ರಿಯಲಿ ಪ್ರೆಗ್ನೆಂಟ್ ಇರ್ಲಿ ಅಂತ ಆಸೆ ಪಡ್ತಾ ಇದ್ಲು. ರುದ್ರ ಮೆಲ್ಲಗೆ ಅವಳ ಹ್ಯಾಂಡ್ ಹಿಡ್ಕೊಂಡು ಮತ್ತೆ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಬಂದು ತುಂಬಾನೇ ಕೇರ್ ಇಂದ ಫ್ರೆಶ್ ಫ್ರೂಟ್ಸ್ ಅಂಡ್ ಮಿಲ್ಕ್ ತಿನ್ಸೋಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ಟೈಮ್ ಆದ್ಮೇಲೆ ಅವರು ಹೃದಿಕಾನ ಅನಿಕಾ ಹತ್ರ ಸೇಫ್ ಆಗಿ ಬಿಟ್ಟು ಹಾಸ್ಪಿಟಲ್ಗೆ ಹೊರಟ್ರು.
ಜಸ್ಟ್ ಒಂದು 20-25 ನಿಮಿಷದ ಒಳಗೆ ಅವರಿಬ್ರು ಲೇಡಿ ಡಾಕ್ಟರ್ ಕ್ಯಾಬಿನ್ ಒಳಗಡೆ ಇದ್ರು. ಡಾಕ್ಟರ್ ಆದಿರಾಳನ್ನ ಒಬ್ಳು ನರ್ಸ್ ಜೊತೆ ಪಕ್ಕದ ಲ್ಯಾಬ್ ರೂಮ್ಗೆ ಕಳ್ಸಿದ್ರು, ಅವಳ ಯೂರಿನ್ ಟೆಸ್ಟ್ ಮಾಡ್ಸೋಕೋಸ್ಕರ. ಇನ್ನು ಕೆಲವು ನಿಮಿಷದಲ್ಲೇ ಆದಿರಾ ತನ್ನ ಕೈನಲ್ಲಿ ಆ ಪ್ರೆಗ್ನೆನ್ಸಿ ಕಿಟ್ ಇಟ್ಕೊಂಡು ಆಚೆ ಬಂದ್ಲು. ಅವಳು ಮೆಲ್ಲಗೆ ರುದ್ರನ ಹತ್ರ ಬಂದ್ಲು. ರುದ್ರ ಕೂಡ ಆವಾಗ್ಲೇ ತುಂಬಾನೇ ಎಕ್ಸೈಟ್ ಆಗಿ ಎದ್ ನಿಂತಿದ್ದ. ಅವನ್ ಕಣ್ಗಳೆಲ್ಲ ಆದಿರಾ ಕೈಯಲ್ಲಿದ್ದ ಆ ಕಿಟ್ ಮೇಲೆನೆ ಫಿಕ್ಸ್ ಆಗಿದ್ವು. ಅವನಿಗೆ ಇನ್ಮೇಲೆ ತನ್ನ ಕ್ಯೂರಿಯಾಸಿಟಿ ಕಂಟ್ರೋಲ್ ಮಾಡೋಕ್ ಆಗ್ಲಿಲ್ಲ. ಸೊ ಅವನು ತಕ್ಷಣ ಒಂದೇ ಸ್ಟೆಪ್ ಇಟ್ಟು ಮುಂದೆ ಬಂದ. ಅವನು ಆದಿರಾ ಹ್ಯಾಂಡ್ ಇಂದ ಆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ನ ತನ್ನ ಕೈಗೆ ತಗೊಂಡ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಅವನ ಕಣ್ಗಳು ಪೂರ್ತಿ ಖುಷಿಯಿಂದ ದೊಡ್ಡದಾದವು. ಆ ಕಿಟ್ ನಲ್ಲಿ 2 ಲೈನ್ಸ್ ಕ್ಲಿಯರ್ ಆಗಿ ಕಾಣಿಸ್ತಿದ್ವು. ಅವಳು ನಿಜಕ್ಕೂ ಪ್ರೆಗ್ನೆಂಟ್ ಇದ್ಲು. ಆದಿರಾ ಕಣ್ಗಳಲ್ಲಿ ಆನಂದ ಬಾಷ್ಪ ತುಂಬಿ ಹೋಯ್ತು. ಅಂಡ್ ರುದ್ರ ತಕ್ಷಣ ಒಂದ್ ಸೆಕೆಂಡ್ ಕೂಡ ವೇಸ್ಟ್ ಮಾಡ್ದೆ ಅವಳನ್ನ ತನ್ನ ಎದೆಗೆ ಹೇಳ್ಕೊಂಡು ಬಿಗಿಯಾಗಿ ಹಗ್ ಮಾಡ್ದ. ಅವನು ಎಲ್ಲಿಲ್ಲದ ಖುಷಿಯಿಂದ ಅಂದ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ ಬೀಟ್. ನಾನಿವತ್ತು ವರ್ಲ್ಡ್ನಲ್ಲೇ ತುಂಬಾನೇ ಹ್ಯಾಪಿ ಪರ್ಸನ್. ನಾನು ಮತ್ತೆ ಫಾದರ್ ಆಗ್ತಿದ್ದೀನಿ. ಅಂಡ್ ನೀನ್ ಇನ್ಮೇಲೆ ಅಫಿಷಿಯಲ್ ಆಗಿ ತಾಯಿ ಆಗ್ತಿದ್ಯಾ ಅಂದ. ಅವನು ಇಂಟೆನ್ಸ್ ಆಗಿ ಮಾತಾಡ್ತಾ ಅವಳನ್ನ ತನ್ನ ತೋಳ್ಗಳಲ್ಲೇ ಫುಲ್ ಟೈಟ್ ಆಗಿ ಲಾಕ್ ಮಾಡ್ಕೊಂಡಿದ್ದ. ಡಾಕ್ಟರ್ ಇವ್ರಿಬ್ರ ಲವ್ ನೋಡಿ ಕ್ಯೂಟ್ ಆಗಿ ಸ್ಮೈಲ್ ಮಾಡ್ತಾ ಅಂದ್ರು, ಬನ್ನಿ ಮಿಸ್ಟರ್ ರಾಜವಂಶಿ, ನನ್ನ ಕ್ಯಾಬಿನಿಗೆ ಬನ್ನಿ. ನಾನು ಇವಾಗ್ಲೇ ಆದಿರಾಗೆ ಒಂದು ಪ್ರಾಪರ್ ಡಯಟ್ ಚಾರ್ಟ್ ಅಂಡ್ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಬರ್ದ್ಕೊಡ್ತೀನಿ. ಅದರಿಂದ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವುದೇ ಹೆಲ್ತ್ ಪ್ರಾಬ್ಲಮ್ಸ್ ಇರಲ್ಲ ಅಂದ್ರು. ಅಷ್ಟು ಹೇಳಿ ಅವರು ಕೆಲವು ಡಾಕ್ಯುಮೆಂಟ್ಸ್ ತಗೊಳ್ಳೋಕೆ ನರ್ಸ್ ಜೊತೆ ಪಕ್ಕದ ರೂಮ್ಗೆ ಹೋದ್ರು. ಇವಾಗ ಅಲ್ಲಿ ಜಸ್ಟ್ ರುದ್ರ ಅಂಡ್ ಆದಿರಾ ಇಬ್ರೇ ಇದ್ರು. ರುದ್ರ ತುಂಬಾನೇ ಪ್ರೀತಿಯಿಂದ ಆದಿರಾ ಫೇಸ್ನ ತನ್ನ 2 ಕೈಗಳಿಂದ ಹಿಡ್ಕೊಂಡ. ಆದಿರಾ ಲೈಟ್ ಆಗಿ ಕನ್ಫ್ಯೂಸ್ ಆಗಿ ಕೇಳಿದ್ಲು, "ಆ, ಈ ಹೊಸ ಮಗು ಬರೋದ್ರಿಂದ ನಮ್ಮಿಬ್ರ ಮಧ್ಯೆ ಇರೋ ಪ್ರೀತಿ ಅಂಡ್ ರಿಲೇಶನ್ಶಿಪ್ ನಲ್ಲಿ ಏನು ಚೇಂಜ್ ಆಗಲ್ಲ ಅಲ್ವಾ ರಾಜವಂಶಿ ಸರ್?" ಅಂದ್ಲು. ರುದ್ರ ಇವಾಗ ಅವಳಿಗೆ ಪ್ರೀತಿಯಿಂದ ಗದರಿಸ್ತಾ ಅಂದ, ನಿನ್ಗೇನಾದ್ರೂ ಮೆಂಟಲ್ ಆಗಿದ್ಯಾ ಹಾರ್ಟ್ ಬೀಟ್? ನೀನು ಮೈಂಡ್ ನಲ್ಲಿ ಏನೇನೋ ನಾನ್ ಸೆನ್ಸ್ ಥಿಂಕ್ ಮಾಡ್ತಿದ್ಯಾ? ಆ ತರ ಲೈಫ್ ನಲ್ಲಿ ಏನು ಚೇಂಜ್ ಆಗಲ್ಲ ಅಂತ ನಾನ್ ನಿನ್ಗೆ ಆವಾಗ್ಲೇ ಹೇಳಿದ್ದೆ ಅಲ್ವಾ? ನೀನು ಇಷ್ಟೊಂದು ದಿನಗಳಿಂದ ನಮ್ ಹೃದಿಕನ ಎಷ್ಟು ಕೇರಿಂದ ನೋಡ್ಕೊಂಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವಳನ್ನ ನೀನು ನಿನ್ ಪ್ರಾಣಕ್ಕಿಂತ ಇಂಟೆನ್ಸ್ ಆಗಿ ಲವ್ ಮಾಡಿದ್ಯಾ. ಅಂಡ್ ಫ್ಯೂಚರ್ ನಲ್ಲೂ ಕೂಡ ನೀನ್ ಯಾವತ್ತು ಫಸ್ಟ್ ಆ ಹೃದಿಕಾಗೆ ರಿಯಲ್ ಮದರ್ ಆಗಿ ಇರ್ತೀಯ. ಅದಾದ್ಮೇಲೆನೆ ಈ ಬರೋ ಹೊಸ ಮಗುವಿಗೆ ತಾಯಿಯಾಗೋದು. ನನ್ನ ಬಗ್ಗೆ ನನಗೆ ಗ್ಯಾರಂಟಿ ಇಲ್ಲ ಹಾರ್ಟ್ ಬೀಟ್. ಆದ್ರೆ ನಿನ್ನ ವಿಷಯದಲ್ಲಿ ನಾನು 100ಕ್ಕೆ 100 ಪ್ರಾಮಿಸ್ ಮಾಡಿ ಹೇಳಬಲ್ಲೆ. ನೀನು ಈ ಇಡೀ ವರ್ಲ್ಡ್ನಲ್ಲೇ ಬೆಸ್ಟ್ ಮದರ್. ನಿನ್ನ ತರ ಮಗುವನ್ನ ಕೇರ್ ಮಾಡೋಕೆ ಈ ಪ್ರಪಂಚದಲ್ಲಿ ಇನ್ಯಾರ ಕೈಯಲ್ಲೂ ಸಾಧ್ಯನೇ ಇಲ್ಲ ಹಾರ್ಟ್ ಬೀಟ್ ಅಂತ ಹೇಳ್ತಾ ಅವನು ಅವಳ ಹಣೆಯ ಮೇಲೆ ತುಂಬಾನೇ ಫ್ಯಾಷನೇಟ್ ಆಗಿ ಕಿಸ್ ಮಾಡ್ದ. ಆದಿರಾ ಇವಾಗ ಮತ್ತೆ ಅವನನ್ನ ತುಂಬಾನೇ ಇಂಟೆನ್ಸ್ ಆಗಿ ಹಗ್ ಮಾಡ್ಕೊಂಡ್ಲು. ಸ್ವಲ್ಪ ಹೊತ್ತಿನಲ್ಲೇ ಅವರು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಹೊರಟ್ರು. ವೈದ್ಯರು ಆದಿರಾಗೆ ಬೇಕಾದ ಎಲ್ಲ ಇಂಪಾರ್ಟೆಂಟ್ ಮೆಡಿಸಿನ್ಸ್ ಬರ್ಕೊಟ್ರು. ಅಂಡ್ ಇವಾಗ ಅವರಿಬ್ರು ವಾಪಸ್ ರಾಜವಂಶಿ ಮ್ಯಾನ್ಷನ್ಗೆ ಬಂದ್ರು. ಅವರು ಮಹಲಿನ ಬಿಗ್ ಪಾರ್ಕಿಂಗ್ ಏರಿಯಾ ತಲುಪಿದ ತಕ್ಷಣ ಆದಿರಾ ಪೂರ್ತಿ ಸರ್ಪ್ರೈಸ್ ಆಗಿ ರುದ್ರನ್ ಕಡೆ ನೋಡಿದ್ಲು. ಅಲ್ಲಿ ಇಬ್ರು ಹೌಸ್ ಹೆಲ್ಪರ್ಸ್ ಒಂದು ಸೈಡ್ ಲೈಟ್ ಪಿಂಕ್ ಕಲರ್ ಬಲೂನ್ಸ್ ಅಂಡ್ ಇನ್ನೊಂದ್ ಸೈಡ್ ಲೈಟ್ ಬ್ಲೂ ಕಲರ್ ಬಲೂನ್ಸ್ ಇಟ್ಕೊಂಡು ನಿಂತಿದ್ರು. ಅವ್ರು ಇನ್ನೂ ಆ ಬಲೂನ್ಸ್ ತಗೊಂಡು ಒಳಗಡೆ ಹೋಗಿರ್ಲಿಲ್ಲ. ಆದಿರಾ ರುದ್ರನ ನೋಡ್ತಾ ಕೇಳಿದ್ಲು, ಇದೆಲ್ಲ ಏನ್ ರಾಜವಂಶಿ ಸರ್ ಅಂದ್ಲು. ಅವಳ ಆ ಕ್ಯೂಟ್ ಕ್ವೆಶನ್ಗೆ ರುದ್ರ ಮೆಲ್ಲಗೆ ಅವಳ ಕಿವಿಯಲ್ಲಿ ಏನೋ ಸೀಕ್ರೆಟ್ ಆಗಿ ಹೇಳ್ದ. ಅದಕ್ಕೆ ಆದಿರಾ ಹೌದು ಅನ್ನೋ ಹಾಗೆ ನಗ್ತಾ ತಲೆ ಅಳ್ಳಾಡ್ಸಿದ್ಲು. ಇಬ್ರು ಜೊತೆಯಾಗಿ ಒಳಗಡೆ ಹೋದ್ರು. ಅಲ್ಲಿ ಅಜ್ಜಿ ಕೃಪಾ ರಾಜವಂಶಿ, ಅನಿಕಾ ಅಂಡ್ ಈ ಬಾರಿ ನಮ್ ಪುಟ್ಟ ಹೃದಿಕಾ ಕೂಡ ಇವರಿಗೋಸ್ಕರ ತುಂಬಾನೇ ವೇಟ್ ಮಾಡ್ತಾ ಕೂತಿದ್ರು. ರುದ್ರ ಅಂಡ್ ಆದಿರಾ ಒಳಗ್ ಬಂದ ತಕ್ಷಣ ಅಜ್ಜಿ ಕೃಪಾ ರಾಜವಂಶಿ ಸಡನ್ ಆಗಿ ಎದ್ದು ಬಂದು ಅವ್ರ ಎದುರುಗಡೆ ನಿಂತ್ಕೊಂಡ್ರು. ಅವರು ಆದಿರಾ ಫೇಸ್ ನೋಡ್ತಾ ಅರ್ಜೆಂಟ್ ಆಗಿ ಕೇಳಿದ್ರು, ಡಾಕ್ಟರ್ ಏನ್ ಹೇಳಿದ್ರು ಆದಿರಾ? ನೀನು ಎಲ್ಲ ಟೆಸ್ಟ್ ನೀಟಾಗಿ ಮಾಡ್ಕೊಂಡು ಬಂದಿದ್ಯಾ ತಾನೇ ಅಂದ್ರು. ಆದಿರಾ ಇವಾಗ ಬೇಕು ಅಂತಾನೆ ತನ್ನ ಫೇಸ್ ಪೂರ್ತಿ ಡಲ್ ಮಾಡ್ಕೊಂಡು ಒಂಥರ ಬೇಸರ ಇರೋ ವಾಯ್ಸ್ ನಲ್ಲಿ ಅಂದ್ಲು, "ಅ, ಅಜ್ಜಿ, ಡಾಕ್ಟರ್ ಚೆಕ್ ಮಾಡಿ ಏನ್ ಹೇಳಿದ್ರು ಅಂದ್ರೆ" ಅಂತ ಹೇಳ್ತಾ ಲೈಟ್ ಆಗಿ ಗ್ಯಾಪ್ ಕೊಟ್ಲು.
ಅವಳು ಮುಂದೆ ಏನೋ ಹೇಳೋಕೂ ಮುಂಚೆನೆ ಅಜ್ಜಿ ಕೃಪಾ ರಾಜವಂಶಿ ಸಮಾಧಾನ ಮಾಡ್ತಾ ಅಂದ್ರು. ಅಯ್ಯೋ, ಇಟ್ಸ್ ಓಕೆ ಕಂದಮ್ಮ. ಏನು ಅಯ್ಯೋ, ಇಟ್ಸ್ ಓಕೆ ಕಂದಮ್ಮ. ಏನು ಬೇಜಾರ್ ಮಾಡ್ಕೋಬೇಡ. ಪರವಾಗಿಲ್ಲ. ನಿಮ್ಮ ಮದುವೆ ಆಗಿ ಓನ್ಲಿ 2 ಮಂತ್ಸ್ ಅಷ್ಟೇ ಆಗಿರೋದು. ಇನ್ನು ಲೈಫ್ನಲ್ಲಿ ತುಂಬಾನೇ ಟ್ರಾವೆಲ್ ಮಾಡಬೇಕು. ಒಳ್ಳೆ ಫುಡ್ ತಿನ್ಬೇಕು ಅಂಡ್ ಇಬ್ರು ಫುಲ್ ಲೈಫ್ ಎಂಜಾಯ್ ಮಾಡಬೇಕು. ಇವಾಗ್ಲೇ ನಿಮ್ಮ ಹನಿಮೂನ್ ಟ್ರಿಪ್ಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಇನ್ನು ಪ್ರೆಗ್ನೆನ್ಸಿ ಮ್ಯಾಟರ್ ಅಲ್ವಾ, ಅದು ಇನ್ನೂ ಕೆಲವು ತಿಂಗಳು ಬಿಟ್ಟು ನಿಧಾನವಾಗಾದ್ರೂ ಪರವಾಗಿಲ್ಲ ಬಿಡಿ ಅಂದ್ರು. ರುದ್ರ ಇವಾಗ ಕನ್ನಿಂಗ್ ಆಗಿ ಅಜ್ಜಿ ಕಡೆ ನೋಡ್ತಾ ಅಂದ. "ಓ, ಒಂದ್ ವೇಳೆ ಆಮೇಲೆ ಆ ಗುಡ್ ನ್ಯೂಸ್ ಸಿಗದಿದ್ರೆ ಏನ್ ಮಾಡೋದು ಅಜ್ಜಿ?" ಅಂದ. ಅಜ್ಜಿ ತಕ್ಷಣ, "ಅದು ಹೇಗಾಗಲ್ಲ ರುದ್ರ. ನೀನೇನು ನಿನ್ ಒಳಗಡೆ ಇರೋ ಆ ಬಿಗ್ ಕೆಪಾಸಿಟಿನ ನೋಡ್ತಿಲ್ವಾ ಹೇಗೆ?" ಅಂದ್ರು. ರುದ್ರ ಇವಾಗ ತುಂಬಾನೇ ಸ್ಟೈಲಿಶ್ ಆಗಿ ತನ್ನ ಶೋಲ್ಡರ್ನ ಅಜ್ಜಿಯ ಹೆಗಲ ಮೇಲೆ ಇಟ್ಟು ನಾಟಿಯಾಗಿ ಅಂದ. ನನ್ ಆ ಕೆಪಾಸಿಟಿ ಬಗ್ಗೆ ಇನ್ಮೇಲೆ ನೀವು ಮಾತಾಡೋ ಅಗತ್ಯನೇ ಇಲ್ಲ ಅಜ್ಜಿ. ನನ್ನ ಆ ಪವರ್ ಇವಾಗ ನಿಮ್ ಕಣ್ಣೆದುರುಗಡೆನೆ ಕ್ಲಿಯರ್ ಆಗಿದೆ. ನಾನು ನಿಮ್ ಮುದ್ದಿನ ಮೊಮ್ಮಗಳನ್ನ ಜಸ್ಟ್ 2 ಮಂತ್ಸ್ ಒಳಗಡೆ ಪ್ರೆಗ್ನೆಂಟ್ ಮಾಡಿದೀನಿ. ಇದಕ್ಕಿಂತ ಬಿಗ್ ಶಕ್ತಿನ ನಾನು ನಿಮ್ಗೆ ಹೇಗ್ ತಾನೇ ತೋರಿಸ್ಲಿ ಹೇಳಿ ಅಂದ. ಕೃಪಾ ರಾಜವಂಶಿ ಇವನ್ನ ಆ ಓಪನ್ ಮಾತ್ ಕೇಳಿ ಕಣ್ಣುಗಳನ್ನ ದೊಡ್ಡದ್ ಮಾಡ್ಕೊಂಡು ಶಾಕ್ ಆದ್ರು. ಅಷ್ಟರಲ್ಲೇ ಕರೆಕ್ಟ್ ಆಗಿ ಹೊರಗಡೆ ನಿಂತಿದ್ದ ಆ ಹೌಸ್ ಹೋಲ್ಡರ್ಸ್ ಎಲ್ಲ ಬಲೂನ್ಸ್ ತಗೊಂಡು ಒಳಗಡೆ ಎಂಟ್ರಿ ಕೊಟ್ರು. ಅಲ್ಲಿ ಆಲ್ಮೋಸ್ಟ್ 200ಕ್ಕಿಂತ ಜಾಸ್ತಿ ಕಲರ್ಫುಲ್ ಬಲೂನ್ಸ್ ಇದ್ವು. ಅಂಡ್ ಅದ್ರ ಜೊತೆನೆ ಅನಿಕಾ ಅಂಡ್ ಆದರ್ಶ್ ಕೂಡ ಜೋರಾಗಿ ಪಾರ್ಟಿ ಪಾಪರ್ಸ್ ಬ್ಲಾಸ್ಟ್ ಮಾಡಿದ್ರು. ಆ ಕಲರ್ ಪೇಪರ್ಸ್ ಎಲ್ಲ ಇವಾಗ ಇಡೀ ಹಾಲ್ನಲ್ಲಿ ಗಾಳಿಯಲ್ಲಿ ಎತ್ತರಕ್ಕೆ ಹಾರಿ ಇವರಿಬ್ರು ಮೇಲೆ ಬೀಳ್ತಾ ಇದ್ವು. ಒಬ್ಬ ಸೇವಕಿ ಸ್ವೀಟ್ಸ್ ಬಾಕ್ಸ್ ತಗೊಂಡು ಅಲ್ಲಿಗೆ ಬಂದ್ಲು. ರುದ್ರ ತಕ್ಷಣ ಆ ಬಾಕ್ಸ್ನ ತನ್ನ ಕೈಗಿಸ್ಕೊಂಡು ಅಜ್ಜಿ ಕೃಪಾಜಿ ಕಡೆ ಚಾಚಿ ಅಂದ. ಅಜ್ಜಿ, ಫಸ್ಟ್ ಏನಾದ್ರೂ ಸ್ವೀಟ್ ತಿನ್ನು. ನೀವು ಇವಾಗ ಮತ್ತೆ ಮುತ್ತಜ್ಜಿ ಆಗ್ತಿದ್ದೀರಾ. ಅವನ್ ಮಾತ್ ಕೇಳಿದ ತಕ್ಷಣ ಕೃಪಾಜಿ ತುಂಬಾನೇ ಖುಷಿಯಿಂದ ನಗ್ತಾ ಆದಿರ ಕಡೆ ನೋಡಿದ್ರು. ಆದಿರ ಇವನ ಓಪನ್ ಮಾತುಗಳಿಗೆ ನಾಚಿಕೆಯಿಂದ ತನ್ನ ಮುಖನ ಡೌನ್ ಮಾಡ್ಕೊಂಡಿದ್ಲು. ಆ ಸೆಕೆಂಡ್ ಅವಳ ಫೇಸ್ ಕಂಪ್ಲೀಟ್ ಆಗಿ ಒಂದು ಕೆಂಪು ಆಪಲ್ ತರ ಕಾಣಿಸ್ತಾ ಇತ್ತು.